ಟೀ ಬಿಲ್ಕೊಳ್ಳೋಣ. ಆಗ ಬೆಳಿಗ್ಗೆ ಬರೀ ಚಿಲ್ಲರೆ ಗಿರಾಕಿಗಳೇ, ಒಬ್ರು ಕೂಡ 100 ರೂಪಾಯಿ ಬಿಲ್ ಮಾಡಲಿಲ್ವಲ್ಲ. ಹಂಗೆ ಸ್ವಲ್ಪ ಅಡ್ವಾನ್ಸ್ ಬೇಕಿತ್ತು. ಕ್ಯಾಶ್ ಬಾಕ್ಸ್ ನೋಡಪ್ಪ, ಆಗಿರೋದೇ 300 ರೂಪಾಯಿ ಬೆಳಗಿಂದ. ನೀನೇ ನಂಗೆ 100 ರೂಪಾಯಿ ಸಾಲ ಇದ್ರೆ ಕೊಡು, ಸಂಜೆ ಕೊಡ್ತೀನಿ. ಅಯ್ಯೋ ನೀವೇ ಕಾಣಿಸಲ್ಲ, ತಲೆ ಕಟ್ಸ್ಕೊಳ್ತೀರಾ? ನನ್ನ ಹತ್ರ ಒಂದು ಐಡಿಯಾ ಐತೆ. ನಿಮ್ಮ ಮನೇಲಿ ಒಂದು ಹಳೆ ಟಿವಿ ಐತಲ್ಲ, ಅದನ್ನ ಹೋಗಿ ತಗೊಂಡ್ಬರ್ತೀನಿ ತಡೀರಿ. ಬರ್ತೀರಾ? 2 ಕಸ್ಟಮರ್ನ ಬಿಟ್ಟು ಈ ದರಿದ್ರ ಟಿವಿ ಯಾಕೆ ಈ ಹೋಟೆಲ್ ಮಧ್ಯದಲ್ಲಿ ಹಾಕಿಸ್ತಾ ಇದ್ಯಾ? ಬಾ ಇಲ್ಲಿ. ಬರೋರ್ನೆಲ್ಲ ಚಿಲ್ಲರೆ ಕಸ್ಟಮರ್ ಅಂತಿದ್ರಲ್ಲ, ಇನ್ಮೇಲೆ ನೋಡಿ ಜನ ಹಿಂಗ್ ಬರ್ತಾರೆ ಅಂತ. 1000, 2000, 3000 ಮಸಾಲೆ, ಒಂದ್ ಪೂರಿ, 2 ರೈಸ್ ಬಾತು, ಒಂದ್ ಕಾಫಿ ಬಿಲ್ಕೋಣ ಬೇಗ. ರಾಜು, ನನ್ನ ಆಪತ್ ಬಂದವ, ಅದ್ ಏನ್ ಐಡಿಯಾ ಮಾಡ್ಯೋ? ಬಂದಿರೋ ಕಸ್ಟಮರ್ 2 ಅವರ್ ಮೇಲೆ ಇದ್ದಳಲ್ವ? ಆರ್ಡರ್ ಮೇಲೆ ಆರ್ಡರ್ 2 ಮಸಾಲೆ. ಈ ಒಂದು IPL ಸೀಸನ್ ಸಾಕು ಕಣೋ, 1 ವರ್ಷಕ್ಕಾಗೋಷ್ಟು ದುಡ್ಕೋಬಹುದು. ರಾಜು, ಓದಿಲ್ಲ ಅಂದ್ರೂ ಪರವಾಗಿಲ್ವೋ, ಬುದ್ಧಿವಂತ ಇದ್ಯಾ. ಹೇಗೋ ಮಾಡ್ದಿ ಐಡಿಯಾನೆಲ್ಲ? ಇದನ್ನೇ ಸ್ಕ್ರೀನ್ ಟು ಸೇಲ್ ಫನಲ್ ಅಂತ ಕರೀತಾರೆ. ಇದೇ ತರ ಹೊಸ ಮಾರ್ಕೆಟಿಂಗ್ ಹ್ಯಾಕ್ ಜೊತೆ ನಾಳೆ ಬರ್ತೀನಿ. ಫಾಲೋ ಮಾಡೋದು ಮರಿಬೇಡಿ. ಮಾರ್ಕೆಟಿಂಗ್ ಮಚ್ಚ.